ನಮಸ್ತೆ. ನಗರದ ಗದ್ದಲ, ವಾಹನಗಳ ಸದ್ದು, ಕೆಲಸದ ಒತ್ತಡ ಇವೆಲ್ಲದರ ಮಧ್ಯೆ ಕೆಲವೊಮ್ಮೆ ಮನಸ್ಸು ನೆಮ್ಮದಿಯನ್ನು ಹುಡುಕುತ್ತೆ ಅಲ್ವಾ? ಆಗ ನಮ್ಮ ನೆನಪಿಗೆ ಬರುವುದು ಒಂದೇ ಒಂದು ಸ್ಥಳ, ಅದು ನಮ್ಮ ಹಳ್ಳಿ. ಇತ್ತೀಚೆಗೆ ನಾವು ನಮ್ಮ ಹಳ್ಳಿಗೆ ಹೋಗಿದ್ವು. ಹಳ್ಳಿಯ ಗಡಿಯನ್ನು ತಲುಪುತ್ತಿದ್ದಂತೆ ಮನಸ್ಸಿಗೆ ಒಂದು ರೀತಿಯ ಸಂತೋಷ, ಕಣ್ಣಿಗೆ ಒಂದು ರೀತಿಯ ಹಬ್ಬ, ತುಂಬ ಖುಷಿಯಾಯಿತು. ಎಲ್ಲೆಲ್ಲೋ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಮರಗಳು, ಗಿಡಗಳು ಮತ್ತು ಹುಲ್ಲುಗಾವಲುಗಳು ಪ್ರಕೃತಿಯ ಸೌಂದರ್ಯವನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾ ಇದ್ವು. ಮಳೆಯ ಆಗಮನವನ್ನು ಕಾಯುತ್ತಿರುವ ಭೂಮಿಯು ತನ್ನ ಸೌಂದರ್ಯವನ್ನು ಸಿಂಗರಿಸಿಕೊಂಡಂತೆ ನಮಗೆ ಕಾಣಿಸ್ತಾ ಇತ್ತು. ತಂಪಾದ ಗಾಳಿ ಬೀಸ್ತಾ ಇತ್ತು. ಆ ಗಾಳಿಯ ಸ್ಪರ್ಶ ಮನಸ್ಸಿಗೆ ಹೊಸ ಚೈತನ್ಯವನ್ನೇ ನೀಡ್ತಾ ಇತ್ತು. ನಮ್ಮ ಹಳ್ಳಿಯ ರಸ್ತೆಯ ಎರಡು ಬದಿಗಳಲ್ಲಿ ನಿಂತಿದ್ದ ಬೃಹತ್ ಮರಗಳು ಪ್ರಯಾಣಿಕರಿಗೆ ನೆರಳನ್ನು ನೀಡುತ್ತಾ ಸ್ವಾಗತ ಕೋರುತ್ತಾ ಇದ್ವು ಅನ್ನಿಸ್ತಾ ಇತ್ತು. ಹಕ್ಕಿಗಳ ಕಲರವ ಎಲ್ಲೆಲ್ಲೂ ಕೇಳಿಸ್ತಾ ಇತ್ತು. ಅದರಲ್ಲೂ ಕೋಗಿಲೆಯ ಮಧುರವಾದ ಕೂಗು ಕಿವಿಗೆ ಬಿದ್ದಾಗ ಮನಸ್ಸು ತುಂಬ ಸಂತೋಷ ಅಂತ ಅನ್ನಿಸ್ತಾ ಇತ್ತು. ನೋಡಿ, ಮುಟ್ಟಿದ್ರೆ ಮುನಿ, ಅದರಲ್ಲೂ ಸಹ ನಾವೆಲ್ಲ ಆಟ ಆಡಿದ್ವಿ. ಎಷ್ಟು ಚೆನ್ನಾಗಿ ಮುಟ್ಟಿದ ತಕ್ಷಣ ಅದು ಮುದುರುಕೋತಾ ಇತ್ತು. ಇದಕ್ಕೆ ಸೈಂಟಿಫಿಕ್ ರೀಸನ್ಸು ಸಹ ಇದ್ದಾವೆ ಅಂತ ಹೇಳ್ತಾರೆ. ನಾವು ಇಲ್ಲಿ ನೋಡಿದ ತಕ್ಷಣ ಏನೋ ಒಂದು ಆನಂದ, ನಮ್ಮ ಹಳ್ಳಿಯಲ್ಲಿ ಇದೆಲ್ಲ ಇದೆ ಅಂತ ಹೇಳಿಬಿಟ್ಟು ಮತ್ತು ಮರಗಳನ್ನು ನೋಡಿದ್ವಿ. ಮಾವಿನ ಮರದ ಬಳಿ ಹೋದ್ವಿ. ಮತ್ತೊಂದು ಸುಂದರ ದೃಶ್ಯ ನಮ್ಮ ಕಣ್ಣಿಗೆ ಬಿತ್ತು. ಕೊಂಬೆ ತುಂಬ ಹಣ್ಣಾದ ಮಾವಿನ ಹಣ್ಣುಗಳು ತೂಗಾಡ್ತಾ ಇದ್ವು. ನೋಡಿ, ನಮ್ಮ ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ. ಅಡಿಕೆ ಮರಗಳು, ಬಾಳೆ ಮರಗಳು ಯಾವ ರೀತಿ ನಮಗೆ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತು ಗಾಳಿಗೆ ತೂಗಾಡ್ತಾ ಇದ್ದಾವೆ ಎಲೆಗಳು ಮತ್ತು ತೆಂಗಿನ ಗರಿಗಳು. ನೋಡಿ, ನಮ್ಮ ಪಾಪು, ನಮ್ಮ ಮಗಳು ಎಷ್ಟು ಚೆನ್ನಾಗಿ ಸೌಂದರ್ಯವನ್ನು ಸವಿತಾ ಇದ್ದಾರೆ. ಈ ಪ್ರಕೃತಿಯ ಸೌಂದರ್ಯ ನಮ್ಮ ಬೆಂಗಳೂರಿಗೆ ಬಂದರೆ ಸಿಗಲ್ಲ ಅಂತ ಹೇಳ್ಬಿಟ್ಟು. ಮೋಡಗಳು ನೋಡಿ ಯಾವ ರೀತಿ ತೇಲ್ತಾ ಇದ್ದಾವೆ. ಇನ್ನೇನು ಮಳೆ ಬರುವ ಸೂಚನೆ ಕಾಣಿಸ್ತಾ ಇದೆ. ಮತ್ತು ಕೆಲವೊಂದು ಹಣ್ಣುಗಳನ್ನು ಸಹ ನಾವು ನೋಡಿದ್ವಿ. ಮಾವಿನ ಹಣ್ಣುಗಳು ತುಂಬ ಇದ್ವು. ಮರದ ತುಂಬ ಆ ಹಣ್ಣುಗಳು ಸುವಾಸನೆ ಸುತ್ತಮುತ್ತಲಿನ ವಾತಾವರಣವನ್ನೇ ತುಂಬ ಪರಿಮಳವನ್ನಾಗಿ ಮಾಡಿತ್ತು. ನೋಡಿ, ದೂರದಿಂದ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಮರಗಳ ತುಂಬೆಲ್ಲ ಈ ಮಾವಿನ ಹಣ್ಣುಗಳು ಬಿಟ್ಟಿದ್ದಾವೆ. ಮರದಲ್ಲೇ ಹಣ್ಣಾಗಿದ್ದಾವೆ. ನೋಡಿ, ಹತ್ರಕ್ಕೆ ಹೋಗಿ ತೋರಿಸ್ತಾ ಇದ್ದೀವಿ. ಎಷ್ಟು ತುಂಬಿತ್ತು ಅಂದರೆ ಮಾವಿನ ಹಣ್ಣುಗಳು. ಅಪ್ಪ, ಈ ಮಾವಿನ ತೋಟದ ನಡುವೆ ನಿಂತು ನೋಡಿದಾಗ ನಮ್ಮ ಬಾಲ್ಯದ ನೆನಪುಗಳು ಮತ್ತೆ ಮತ್ತೆ ಕಣ್ಣಿಗೆ ಬರ್ತಾ ಇದ್ವು. ಬೇಸಿಗೆಯ ರಜೆ, ಸ್ನೇಹಿತರ ಜೊತೆ ಆಟ, ಮರ ಏರಿ ಮಾವಿನ ಹಣ್ಣನ್ನು ಕೀಳ್ತಾ ಇದ್ದ ದಿನಗಳು ಮತ್ತು ಅಣ್ಣನ ಜೊತೆ ಜಗಳ ಆಡ್ತಿದ್ದಿದ್ದು ಎಲ್ಲವೂ ಸಹ ಜ್ಞಾಪಕಕ್ಕೆ ಬಂತು. ಮತ್ತು ಅಡಿಕೆ ತೋಟದ ಕಡೆ ನೋಡಿದ್ರೆ ಆಕಾಶ ಮುಟ್ಟುವಂತೆ ನಿಂತಿದ್ದ ಅಡಿಕೆ ಮರಗಳ ಸಾಲು ಮತ್ತು ತೆಂಗಿನ ಮರಗಳ ಸಾಲು ದೃಶ್ಯ ನಿಜಕ್ಕೂ ಮನಮೋಹಕವಾಗಿತ್ತು. ತಂಪಾದ ಗಾಳಿ ಬೀಸಿದಾಗ ಅಡಿಕೆ ಎಲೆಗಳು, ತೆಂಗಿನ ಗರಿಗಳ ಸದ್ದು ಪ್ರಕೃತಿಯ ಸಂಗೀತ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಅಡಿಕೆ ತೋಟದ ಪಕ್ಕದಲ್ಲೇ ತೆಂಗಿನ ತೋಟ ಮತ್ತು ಅಲ್ಲಿ ಮನೆ ತೋಟದ ಮನೆಯೂ ಸಹ ಇತ್ತು. ಎತ್ತರಕ್ಕೆ ಬೆಳೆದಿದ್ದ ತೆಂಗಿನ ಮರಗಳು ಹಳ್ಳಿಯ ಸೌಂದರ್ಯವನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾಯಿದ್ವು. ಗಾಳಿಯಲ್ಲಿ ಅಲುಗಾಡುವ ಎಲೆಗಳು ಪ್ರಕೃತಿಯ ನೃತ್ಯದಂತೆ ನಮಗೆಲ್ಲ ಕಾಣಿಸ್ತಾ ಇತ್ತು. ಅಷ್ಟರಲ್ಲೇ ದೂರದಲ್ಲೇ ಒಂದು ನವಿಲು ರೆಕ್ಕೆ ಬಿಚ್ಚಿಕೊಂಡು ನಾಟ್ಯ ಆಡ್ತಾ ಇರೋ ದೃಶ್ಯ ಕಾಣಿಸ್ತು. ಅದನ್ನು ಸೆರೆ ಹಿಡಿಯೋಕ್ಕೆ ಆಗಲಿಲ್ಲ. ಆ ನವಿಲಿನ ನಾಟ್ಯವನ್ನು ನೋಡಿದಾಗ ಪ್ರಕೃತಿಯ ಅದ್ಭುತ ಸೌಂದರ್ಯ ನಾವು ಎಷ್ಟು ಮಿಸ್ ಮಾಡ್ಕೋತೀವಿ ಅಂತ ಗೊತ್ತಾಗ್ತಾ ಇತ್ತು. ಆಕಾಶದತ್ತ ನೋಡಿದಾಗ ಕಪ್ಪು ಮೋಡಗಳು ಇನ್ನೇನು ಮಳೆ ಬರುವ ಸೂಚನೆಯನ್ನು ಕೊಡ್ತಾ ಇತ್ತು. ಮಣ್ಣಿನ ಸುವಾಸನೆ ಗಾಳಿಯಲ್ಲಿ ಬರ್ತಾ ಇತ್ತು. ಆ ಸಂತೋಷ ಹೇಳೋಕ್ಕೆ ಆಗಲ್ಲ. ಹಳ್ಳಿಯಲ್ಲಿ ಕಾಣುವ ಈ ಸೌಂದರ್ಯ ನಗರಗಳಲ್ಲಿ ಎಲ್ಲೂ ನೋಡೋಕ್ಕೆ ಸಿಗಲ್ಲ. ಇಲ್ಲಿಯ ಪ್ರಕೃತಿ, ಮರಗಳು, ಗಿಡಗಳು, ಹೂವುಗಳು, ಹಕ್ಕಿಗಳು, ತೋಟಗಳು ಎಲ್ಲವೂ ನಮ್ಮ ಬದುಕಿನ ಒಂದು ಭಾಗ ಆಗಿತ್ತು ಚಿಕ್ಕವರಿದ್ದಾಗ. ಹಳ್ಳಿಯ ಜನರ ಸರಳತೆ, ಪ್ರೀತಿ, ಆತ್ಮೀಯತೆ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ನೀಡುತ್ತೆ. ಹಕ್ಕಿಗಳ ಚಿಲಿಪಿಲಿ ಧ್ವನಿಯನ್ನು ನಾವು ಕೇಳ್ತಾ ಇದ್ದರೆ ಅಲ್ಲೇ ತೇಲ್ ಹೋಗ್ತೀವಿ ಅಂತ ಅನ್ನಿಸ್ತಾ ಇತ್ತು. ಪ್ರಕೃತಿಯ ಮಡಿಲಲ್ಲಿ
ಬೆಳೆದ ಹಳ್ಳಿ ಜೀವನ ನಮಗೆ ತುಂಬ ನೆಮ್ಮದಿಯನ್ನು ಕೊಡುತ್ತೆ. ಸಂತೋಷ ಮತ್ತು ಆ ಆರೋಗ್ಯ ಯಾವಾಗಲೂ ಬರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಮ್ಮ ಹಳ್ಳಿ ಎಂದರೆ ನಮಗೆ ಕೇವಲ ಒಂದು ಊರಲ್ಲ, ಅದು ನಮ್ಮ ಭಾವನೆ, ನಮ್ಮ ನೆನಪು, ನಮ್ಮ ಬೇರು, ನಮ್ಮ ಬಾಲ್ಯ ಅಂತ ಹೇಳ್ಬೋದು. ಇಂದು ಕೂಡ ನಮ್ಮ ಹಳ್ಳಿಯ ಹಸಿರು ಹೊಲಗಳು, ತೂಗಾಡುವ ಮಾವಿನ ಹಣ್ಣುಗಳು, ಕೋಗಿಲೆಯ ಕೂಗು, ನವಿಲಿನ ನಾಟ್ಯ, ಅಡಿಕೆ ತೋಟಗಳು, ತೆಂಗಿನ ತೋಟಗಳು ಮತ್ತು ಮಳೆಯ ನಿರೀಕ್ಷೆಯಲ್ಲಿರುವ ಪ್ರಕೃತಿ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ನೆನಪಾಗೇ ಉಳಿತವೆ ಅಲ್ವಾ. ಒಂದು ಕೊನೆ ಮಾತು ಹೇಳಬೇಕು ಅಂದರೆ, ಪ್ರಕೃತಿ ಸೌಂದರ್ಯವನ್ನು ನೋಡಬೇಕಾದ್ರೆ ಹಳ್ಳಿಗೆ ಹೋಗಿ, ಮಲೆನಾಡು ಯಾಕೆ, ನಮ್ಮ ಹಳ್ಳಿಯ ಸೊಬಗೆ ಸಾಕು. ನೆಮ್ಮದಿಯನ್ನು ಅನುಭವಿಸಬೇಕಾದ್ರೆ ಹಳ್ಳಿಯಲ್ಲಿ ಸ್ವಲ್ಪ ಕಾಲ ಕಳಿಬೇಕು. ಏಕೆಂದರೆ ಹಳ್ಳಿ ಎಂದರೆ ಪ್ರಕೃತಿಯ ಹೃದಯ, ನಮ್ಮ ಬದುಕಿನ ನಿಜವಾದ ಸೊಬಗು ಅಂತ ಹೇಳ್ಬೋದು. ಹಳ್ಳಿ 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 ಎಂದರೆ ಹೇಳಲಾರದ ಆನಂದ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ನಿಮ್ಮ ಹಳ್ಳಿಯ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನೋಡಿ, ಎಷ್ಟು ಹಚ್ಚ ಹಸಿರಾದ ಆ ನೆಲವನ್ನು ನೋಡ್ತಾ ಇದ್ದರೆ ನಮಗೆ ಬೆಂಗಳೂರಿಗೆ ಬರೋಕ್ಕೆ ಮನಸ್ಸಾಗ್ತಾ ಇಲ್ಲ. ನಮ್ಮ ಪಾಪು ಅಂತೂ ಅಲ್ಲೇ ಇರೋಣ ಇನ್ನೊಂದು ಸ್ವಲ್ಪ ದಿನ ಅಂತ ಹೇಳ್ತಾ ಇತ್ತು. ಆದರೆ ಕೆಲಸದ ಒತ್ತಡ, ನಾವು ಬೆಂಗಳೂರಿಗೆ ಬರಲೇಬೇಕಾಗಿತ್ತು. ಅದಕ್ಕೆ ಅಲ್ಲಿಂದ ನಾವು ಹೊರಟ್ವಿ. ಬರುವಾಗ ಆ ಮಣ್ಣಿನ ವಾಸನೆ, ಆ ಮಳೆ ಬರುವಂತಹ ಮೋಡಗಳು ಎಷ್ಟು ಸೊಗಸನ್ನು ನಮಗೆ ಉಂಟು ಮಾಡ್ತು ಅಂದರೆ ಮತ್ತೆ ಮತ್ತೆ ಈ ಹಳ್ಳಿಗೆ ಬರಬೇಕು ಅಂತ ನಮ್ಮ ಮನಸ್ಸು ಆಕರ್ಷಣೆ ಹೊಂದುತ್ತಾ ಇತ್ತು. ನಮಸ್ತೆ.